ನಮಸ್ಕಾರ ಶರಣ್ರಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಶರಣು. ನೀನು ಯಾರ್ಯಾರು ಮ್ಯಾಚ್ ನೋಡಿರಿ ಕಮೆಂಟ್ ಮಾಡ್ರಲ್ಲ. ಯಪ್ಪ ಅದ್ಭುತ ಮ್ಯಾಚ್, ರೋಮಾಂಚನಕಾರಿ. ನಿನ್ನೆ ಮಾತ್ರ ಯಾರ್ಯಾರು ನಿನ್ನೆ ಮ್ಯಾಚ್ ನೋಡೋಕೆ ಕ್ರೀಡಾಂಗಣಕ್ಕೆ ಹೋಗಿದ್ರಿ, ಪೈಸಾ ವಸೂಲ್ ಮ್ಯಾಚ್. ನೆಕ್ಸ್ಟ್ ಲೆವೆಲ್ ಇತ್ತು ಮತ್ತು ಮ್ಯಾಚ್. ಏನು ಆಡಿದ್ರಿ ಅಪ್ಪ ಬ್ಯಾಟಿಂಗ್ ಆರ್ ಸಿ ಬಿದವರು. ಅನ್ಕೊಂಡೇ ಇರಲಿಲ್ಲ ಈ ರೇಂಜಿಗೆ ಟಾರ್ಗೆಟ್ ಹಿಡ್ದಾರಂತಂದು. ಸಖತ್ತಾಗಿ ಆಡಿದ್ರು ಮಾತ್ರ. ಫಸ್ಟ್ ಸ್ಟಾರ್ಟಿಂಗಿಂದ ಶುರು ಮಾಡೋಣ್ರಿ. ಟಾಸ್ ಗೆಲ್ತಾರೆ ಸಿ ಎಸ್ ಕೆದವರು. ಬಾಲಿಂಗ್ ಆಯ್ಕೆ ಮಾಡ್ತಾರೆ. ನಾವು ಚೇಜಿಂಗ್ ಮಾಡ್ತೀವಿ, ಚೇಜಿಂಗಲ್ಲಿ ಹೊಡೆದು ಅವನು ವಿನ್ ಮಾಡ್ತೀವಿ ಅಂತಂದು ಆಯ್ಕೆ ಮಾಡ್ತಾರೆ ಬಾಲಿಂಗ್. ಸರಿ ಅದು ಅವ್ರು ಬಿಟ್ಟು ಕಟ್ಟಿದ್ದು ಆಯ್ಕೆ ಮಾಡಿದ್ರು. ನಾವು ಹೊಡೆದ್ವಿ ನಾಯಿಗೆ ಹೊಡೆದ್ವಿ. ಫಿಲಿಪ್ ಸಾಲ್ಟ ನಿನ್ನೆ ಸಾಲ್ಟ್ ಕಾಕ ಅದನಲ್ಲ, ಮೊದಲ ಫಸ್ಟ್ ಮ್ಯಾಚ್ ಆಡಿರಲಿಲ್ಲ, ಅವ್ರ ಬ್ಯಾಟಿಂದ ಬಂದಿರಲಿಲ್ಲ ರನ್ನು. ಈ ಎರಡನೇ ಮ್ಯಾಚಲ್ಲಿ ಹೊಡೆದ್ರು 46 ರನ್ ಬಾರಿಸಿದ್ರು ಸರಿಯಾಗಿ. ಕೊಹ್ಲಿ ಅನ್ನ 28 ರನ್ ಹೊಡೆದ. ನೆಕ್ಸ್ಟ್ ದೇವದತ್ ಪಡಿಕಲ್, ಅವನು ಫುಲ್ಲು ಫಾರ್ಮಲ್ ಅದಾನ, ನಮ್ಮ ಕರ್ನಾಟಕದ ಹುಲಿ. ಅವನು ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ. ಫಸ್ಟ್ ಮ್ಯಾಚ್ ಹಾಫ್ ಸೆಂಚುರಿ, ಈ ಮ್ಯಾಚ್ ಹಾಫ್ ಸೆಂಚುರಿ. ನೆಕ್ಸ್ಟ್ ರಜತ್ ಪಟ್ಟಿದಾರ್, ಕ್ಯಾಪ್ಟನ್, ಆರ್ ಸಿ ಬಿ ಕ್ಯಾಪ್ಟನ್. ಹೊಡೆದ 6 ಮುಖಾಂತರನ ಸಿ ಎಸ್ ಕೆದವ್ರಿಗೆ ಉತ್ತರ ಕೊಟ್ಟ. 48 ರನ್ ಹೊಡೆದ. ನೆಕ್ಸ್ಟ್ ಟೀಮ್ ಡೇವಿಡ್ ಅಂತೂ ಏನು ಬ್ಯಾಟಿಂಗ್ ರೀ ಅವನು, ಅನಾಹುತ ನೆಕ್ಸ್ಟ್ ಲೆವೆಲ್. ಬರೀ 25 ಬಾಲಿಗೆ 70 ರನ್ ಹೊಡೆದ. 250 ರನ್ ಟಾರ್ಗೆಟ್ ತೊಗೊಂಬಂದು ಇಟ್ಟ. ನಾವ್ಯಾರು ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೇಂಜಿಗೆ ಆಲ್ರೌಂಡ್ರ್ ಬ್ಯಾಟ್ಸ್ಮನ್ ಹೊಡಿತಾನಂತ. ಎಲ್ಲ ಹೈಟ್ ಅವನು ಕೇಳ್ತಿ. ಕ್ರಿಸ್ಗೇಲ್ ಥರ ನಿನ್ನೆ ಆಡ್ದ. ಒಂದು ಕ್ಷಣ ಕ್ರಿಸ್ಗೇಲ್ ನೆನಪಾಗ್ಬಿಟ್ಟು. ಅದು ಒಂದು 6 ಅಂತೂ ಏನು ಔಟ್ ಆಫ್ ದ ಸ್ಟೇಡಿಯಂ ಹೋಯ್ತು. ಒಟ್ನಲ್ಲಿ 250 ರನ್ ಟಾರ್ಗೆಟ್ ಇಟ್ಟು. ಆಮೇಲೆ ಇವ್ರೇನು ಕಮ್ಮಿ ರೀ, ಇವರು ಚಲೋ ಹೊತ್ತಿನಾಗ ಆಡ್ಕೊತ ಬಂದರು. ಅಂದರೆ ವಿಕೆಟ್ ಅಂತೂ ಪ್ರೆಷರ್ ಇರೋದ್ರಿಂದ, ಮತ್ತು ವಿಕೆಟ್ ಉಳ್ಳೋದು ಸಹಜ. ವಿಕೆಟ್ ಹೋದು ಸ್ಟಾರ್ಟಿಂಗು ಹಂಗೋ ರನ್ ತೊಗೊಂಬಂದ್ರು. ಒಂದು 200 ಮ್ಯಾಚ್ ತೊಗೊಂಬಂದ್ರು. ಆದರೂ ಪ್ರೆಷರು ಬಿಲ್ಡ್ ಇರುತ್ತಲ್ಲ ರೀ, ಪ್ರೆಷರಿಂದ ಹೊಡ್ಯೋಕ್ಕಾಗಲಿಲ್ಲ. 43 ರನ್ನಿಂದ ಸೋತರು ಸಿ ಎಸ್ ಕೆದವರು. ಈ ಸಂಜುವನ್ನು ಆಡಿಲ್ಲ ಈ ಸರಿನೂ. ಮೇಲೆ 3 ಮ್ಯಾಚ್ ಆದವನು ಸಂಜುನ ಆಡಿಲ್ಲ. ಗಾಯಕ್ವಾಡ್ ಆಡಿಲ್ಲ. ಆಮೇಲೆ ಅವರು ಒಂದು ಬೌಲರ್ಸ್ ಆದಂಥ ಇಬ್ಬರು ಆಡಿದರು. ಹೆಂಗೋ ಆಡಿದ್ರು ಕೂಡ ಆಗಲಿಲ್ಲ ಅವ್ರ ಕೈಯಲ್ಲಿ ಅಷ್ಟು ರನ್ ಹೊಡಿದು. ಆದರೂ ಒಂದು 200 ಮ್ಯಾಚ್ ತೊಗೊಂಬಂದರು. ಫೈನಲ್ ಆಗಂತೂ ಸೋತರು. 43 ರನ್ನಿಂದ ಸೋತರು. ಆಲ್ಔಟ್ ಮಾಡಿ ಬಿಸಾಕ್ಬಿಟ್ರಿ ನಾವು. ನಮ್ಮದು ಬೌಲಿಂಗ್ ದಾಳಿ ಅಂತೂ ಬಿಡ್ರಿ. ಜಾಕಬ್ ಡೆಪ್ಪಿ, ಭುವನೇಶ್ವರ್ ಕುಮಾರು, ಸುಯಶ್ ಶರ್ಮಾ, ಕುನಾಲ್ ಪಾಂಡ್ಯ ಮಸ್ತಾಗಿ ಹಾಕೋದು ಬಾಲಿಂಗ್ ಮಾತ್ರ. ಜಾಕಬ್ ಡೆಪ್ಪಿ ಅವರು ವಿಕೆಟ್ ಎತ್ತಾರೆ. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ಎತ್ತಾರೆ. ಅವ್ರು ವಿಕೆಟ್ ಎತ್ತರ ಮುಖಾಂತರ IPL ಕರಿಯರ್ನಲ್ಲಿ 200 ವಿಕೆಟ್ ಕಂಪ್ಲೀಟ್ ಕೂಡ ಮಾಡ್ತಾರೆ. ಕುನಾಲ್ ಪಾಂಡ್ಯ ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು, ಚೆನ್ನಾಗಿ ಹಾಕಿದ್ರು. ಶಿವಮ್ ದುಬೈ ಅನ್ನಂತೂ ಫುಲ್ ಕನ್ಫ್ಯೂಸ್ ಮಾಡಿಬಿಟ್ರು. ಅವಾಗ 6 ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೋದು. ಹಾಫ್ ಸ್ಪಿನ್ ಎಲ್ಲ ಹಾಕಿ ಕನ್ಫ್ಯೂಸ್ ಮಾಡಿಟ್ಬಿಟ್ರು. ಆಮೇಲೆ ಸುಯಶ್ ಶರ್ಮಾ ಅವರು ಕೂಡ ಬರೀ ಸಿಂಗಲ್ ರನ್ ಕೊಟ್ಟುವಂತ ಇದ್ರು. ಅವ್ರಿಗೂ ವಿಕೆಟ್ ಬಿತ್ತು. ಒಳ್ಳೆ ಕಂಟ್ರೋಲ್ ಮಾಡಿದ್ರು ಸುಯಶ್ ಶರ್ಮಾ. ಒಟ್ಟಿನಲ್ಲಿ ಹೇಳ್ಬೇಕಂತಪ್ಪ ಅಂತಂದ್ರೆ ಬೌಲಿಂಗ್ ದಾಳಿ ಕೂಡ ತುಂಬ ಬೆಂಕಿ. ಫೈನಲ್ ಆಗಿ 43 ರನ್ನಿಂದ ನಮ್ಮ ಆರ್ ಸಿ ಬಿ ನಿನ್ನೆ ಮ್ಯಾಚ್ನ ತಮ್ಮದಾಗಿಸ್ಕೊಂಡ್ರು. ಟಾಪ್ 2 ಟಾಪ್ 1 ಪೊಸಿಷನ್ನಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆ ಪೊಸಿಷನ್ನ ಮೇಂಟೈನ್ ಮಾಡಲಿ ಅಂತ ದೇವರಲ್ಲಿ ನಾವು ಬೇಡ್ಕೊಳ್ಳೋಣ ಅಂತ ಹೇಳ್ತಾ, ಯಾರ್ಯಾರು ನಿನ್ನೆ ಮ್ಯಾಚ್ ನೋಡಿಲ್ಲ ದಯವಿಟ್ಟು ಹೋಗಿ ಹೈಲೈಟ್ಸ್ನ ನೋಡ್ರಿ. ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ನಿನ್ನೆ ಮ್ಯಾಚ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಭಾರಿ ಅಂದರೆ ಭಾರಿ ಮ್ಯಾಚ್ ಕಂಡ್ರಿ ನಿನ್ನೆ ಮ್ಯಾಚು. ನೋಡ್ರಿ
ನಿನ್ನೆ ನಾವು ನೋಡಿ ಮಲ್ಕೊಳ್ಳೋದು ಲೇಟ್ ಆಗೋಯ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರ್ಯಾರು ನೋಡಿಲ್ಲ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ರಿ ಅಂತ ಹೇಳ್ತಾ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಬಾಯ್.